ಸುಂದರ ದೇವ ನಿನ್ನ ಸ್ತುತಿಯ ಗೀತೆ ನಾ ಹಾಡುವೆ, ನನ್ನನ್ನೇ ನಾ ಮರೆತು ನಿನ್ನೆಡೆಗೆ ಬರುವೆ ದೇವನೇ. To much awaited occasion of Hostel Days, Chilmay 2025, a celebration of togetherness, memories and achievements. Chilmay stands for Bubbling Springs. ಪಾಲಕರಿಗೆ ಮತ್ತು ಪೋಷಕರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳಿಗೆ ಓದಲು ಉತ್ತಮ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪ್ರತ್ಯೇಕವಾಗಿ ಓದುವ ಕುರ್ಚಿಗಳನ್ನು ಒದಗಿಸಿಕೊಡಲಾಗಿದೆ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡೋದು ಬೇರೆ ಅಷ್ಟೇ. ಏನಂತೀರ? ಇದು ಆಕ್ಚುಲಿ ಚೆನ್ನಾಗಿರೋದು. ಹೊಡಿಲಿ ಕಪ್ಪಲ್ ಕೆಮ್ಗೆ ಕೈ ಸಜ್ಜೆಗವನ್ನ ಸಂಜಾಟ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ಹೇಳ. ಗುರುರಾಜ್ ಮತ್ತು ಶರಣಬಸು ರಾಜನ ಸೇವಕರು, ಅನಸ್ ಒಬ್ಬ ಕಳ್ಳ, ಸಂದೀಪ್ ವ್ಯಾಪಾರಿ, ಕಿರಣ್ ಮೇಸ್ತ್ರಿ, ಶಿವಲಿಂಗಪ್ಪ ಹುಡುಗಿ, ಶ್ರೀಪಾದ್ ಬಂಗಾರ ಮಾಡುವವರು, ಪ್ರಜ್ಮೇಶ್ ಮತ್ತು ದೀಪನ್ ಹಾಸ್ಟೆಲ್ ಹುಡುಗರು. ರಾಜ್ಯದ ಹೊಸ
ಯಾವುದು? ಈಗಿನಿಂದ ಎಲ್ಲ ಪ್ರಜೆಗಳು ಬೆಳಿಗ್ಗೆದ್ದು ಮಲ್ಕೋಬೇಕು, ರಾತ್ರಿ ಎಲ್ಲ ಕೆಲಸ ಮಾಡಬೇಕು. ರಾಜರ ಆಜ್ಞೆಯಂತೆ ಪ್ರಜೆಗಳು ಮುಂಜಾನೆ ಹೊತ್ತಿನಲ್ಲಿ ಮಲಗಿರುತ್ತಾರೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುತ್ತಾರೆ. ಒಂದು ದಿನ ವ್ಯಾಪಾರಿ ಅವನ ಮನೆಯಲ್ಲಿ ಮಲಗಿರುತ್ತಾನೆ. ಆಗ ಒಬ್ಬ ಕಳ್ಳ ಅವನ ಮನೆಗೆ ಬಂದು ಕಳ್ಳತನ ಮಾಡಲಿಕ್ಕೆ ಶುರು ಮಾಡುತ್ತಾನೆ. ಆದರೆ ಅವನು ತಪ್ಪಿಸಿಕೊಳ್ಳುವಾಗ ಮನೆಯ ಗೋಡೆ ಅವನ ಮೇಲೆ ಬಿದ್ದು ಅವನು ಸತ್ತಿ ಹೋದನು. ಇದನ್ನು ಕಂಡು ವ್ಯಾಪಾರಿಯು ಏನು ಮಾಡುತ್ತಾನೆ ಬನ್ನಿ ನೋಡೋಣ. ಯಾರಪ್ಪ ಇವನು ನಮ್ಮ ಮನೆಗೆ ಬಂದು ಜನವಾಗಿ ಬಿಟ್ಟ? ಈಗಲೇ ರಾಜರಿಗೆ ತಿಳಿಸುತ್ತೇನೆ. ರಾಜರೇ, ಒಬ್ಬ ಕಳ್ಳ ನಮ್ಮ ಮನೆಯನ್ನು ಕಳ್ಳತನ ಮಾಡಿ ಓಡಿ ಹೋಗುವಾಗ ನಮ್ಮ ಮನೆಯ ಗೋಡೆ ಅವನ ಮೇಲೆ ಬಿದ್ದು ಅವನು ಸತ್ತು ಹೋಗಿದ್ದಾನೆ. ಹಾಗಾದರೆ ಇದಕ್ಕೆಲ್ಲ ನೀನೇ ಕಾರಣ? ಯಾಕೆ? ನಾನ್ಯಾಕೆ? ಅದು ನಮ್ಮ ಮನೆಯ ಕಟ್ಟಿದ ಮೇಸ್ತ್ರಿಯ ತಪ್ಪು. ಹೌದಾ? ಮಂತ್ರಿ, ಇವಾಗಲೇ ಹೋಗಿ ಆ ಮೇಸ್ತ್ರಿಯನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಪ್ರಭು, ನೀನು ಅವನ ಮನೆಯ ಗೋಡೆ ಕಟ್ಟಿದೆಯಾ? ಹೌದು, ಇವರ ಮನೆಯ ಕಟ್ಟಿದ ಮೇಸ್ತ್ರಿ ನಾನೇ. ನಾನು ಗೋಡೆ ಕಟ್ಟುವಾಗ ಒಬ್ಬ ಹುಡುಗಿ ಆ ಕಡೆ ಈ ಕಡೆ ನಡೆದಾಡುತ್ತಿದ್ದಳು. ಆವಾಗ ನನ್ನ ಲಕ್ಷಣವು ಆ ಹುಡುಗಿಯ ಮೇಲೆ ಬಿದ್ದಿತ್ತು. ಅದರ ಸಲುವಾಗಿ ಇವರ ಮನೆಯ ನಾನು ಚೆನ್ನಾಗಿ ಕಟ್ಟಲಿಲ್ಲ. ಹೌದಾ? ಮಂತ್ರಿ, ಇವಾಗಲೇ ಹೋಗಿ ಆ ಹುಡುಗಿಯನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಪ್ರಭು, ನೀನು ತಿರುಗಾಡುತ್ತಿರುವಾಗ ಆ ಮೇಸ್ತ್ರಿ ನಿನ್ನನ್ನು ನೋಡಿ ಗೋಡೆ ಚೆನ್ನಾಗಿ ಕಟ್ಟಲಿಲ್ಲ. ಅದರಿಂದ ನಮ್ಮ ರಾಜ್ಯದ ಒಬ್ಬ ಪ್ರಜೆ ಸತ್ತಿದ್ದಾನೆ. ಇದಕ್ಕೆಲ್ಲ ನೀನೇ ಕಾರಣ. ಇಲ್ಲ ಪ್ರಭು, ನಾನೊಬ್ಬ ಬಂಗಾರ ಮಾಡುವವನಲ್ಲಿ ಬಂಗಾರ ಚೇಂಜ್ ಮಾಡೆಂದು ಹೇಳಿದ್ದೆ. ಆದರೆ ಅವ ಈಗ ಬಾ ಆಗ ಬಾ ಎಂದಲೇ ಹೇಳುತ್ತಿದ್ದನು. ಅದಕ್ಕೆ ನಾನು ಹೀಗೆ ಹೋಗಿ ಹಾಗೆ ಬರುತ್ತಿದ್ದೆ. ಹೌದಾ? ಮಂತ್ರಿ, ಇವಾಗಲೇ ಹೋಗಿ ಆ ಬಂಗಾರ ಮಾಡುವವನು ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಮಹಾಪ್ರಭು, ಬಂಗಾರ ಮಾಡುವವನೇ, ನೀನು ಆ ಹುಡುಗಿಯನ್ನು ತಿರುಗಾಡಿಸುತ್ತಿರುವಾಗ ಆ ಮೇಸ್ತ್ರಿ ಅವಳನ್ನು ನೋಡಿ ಚೆನ್ನಾಗಿ ಗೋಡೆ ಕಟ್ಟಲಿಲ್ಲ. ಇದರಿಂದ ನಮ್ಮ ರಾಜ್ಯದ ಒಬ್ಬ ಪ್ರಜೆ ಸತ್ತಿದ್ದಾನೆ. ಇದಕ್ಕೆಲ್ಲ ನೀನೇ ಕಾರಣ. ಹೌದು ಮಹಾಪ್ರಭು, ಹಾಗೆ ಸ್ಥಳವನ್ನು ನಾನು ಸರಿಯಾದ ಸಮಯಕ್ಕೆ ಮಾಡಿಕೊಳ್ಳಲಿಲ್ಲ. ಏಕೆಂದರೆ ಈ ವ್ಯಾಪಾರಿಯ ತಂದೆಯು ನನಗೆ ಒಂದು ದೊಡ್ಡ ತೈಲಿನ ಬಿಸ್ನೆಸ್ ಕೊಟ್ಟಿದ್ದ. ಅದರಲ್ಲಿ ನಾನು ಬ್ಯುಸಿಯಾಗಿದ್ದೆ. ಹೌದಾ? ಹಾಗಾದರೆ ಇದಕ್ಕೆಲ್ಲ ನೀನೇ ಕಾರಣ. ನಾನಲ್ಲ, ಅದು ನನ್ನ ತಂದೆ ಮಾಡಿದ ತಪ್ಪು. ನನಗೆ ಯಾಕೆ? ನಿನ್ನ ತಂದೆಯ ಆಸ್ತಿ ನೀನು ಹೇಗೆ ತೆಗೆದುಕೊಂಡಿದೆ ಅಲ್ಲವಾ, ಹಾಗೆ ಅವರ ಪಾಪ ಕೂಡ ನೀನೇ ತೆಗೆದುಕೊಳ್ಳಬೇಕು. ರಾಜರೇ, ಇವನಿಗೆ ದೊಡ್ಡ ಶಿಕ್ಷೆ ಕೊಡಬೇಕು. ಶಿಕ್ಷೆ ಏನೆಂದರೆ ನಮ್ಮ ಬಾವಿಯಲ್ಲಿ ಇವನಿಗೆ ಕಲ್ಲು ಕಟ್ಟಿ ಸೈ ಹೊಡೆಯಬೇಕು. ರಾಜರೇ, ಇದೊಂದು ಸಾರಿ ನನ್ನನ್ನು ಬಿಟ್ಟು ಬಿಡಿ. ರಾಜರೇ, ಇದೊಂದು ಸಾರಿ ಬಿಡು ಬಿಡು, ನನಗೆ ಇವನನ್ನು ಹೊಡೆಯಲು ಮನಸ್ಸಾಗುತ್ತಿಲ್ಲ. ಯಾರು ಧೈರ್ಯವಂತರು ಹಾಗೂ ಬುದ್ಧಿವಂತರು ಇದ್ದಾರೆ ನಮ್ಮ ಪ್ರಜೆಯಲ್ಲಿ, ಅವರನ್ನು ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ರಾಜರ ಆಜ್ಞೆಯಂತೆ ಮಂತ್ರಿ ಧೈರ್ಯವಂತ ಮತ್ತು ಬುದ್ಧಿವಂತ ಆಗಿರುವ ಹಾಸ್ಟೆಲ್ ಹುಡುಗರನ್ನು ಕರೆದುಕೊಂಡು ಬಂದರು. ಹೌದು ಮಂತ್ರಿ, ನನ್ನ ಆಜ್ಞೆಯಂತೆ ನೀನು ಒಳ್ಳೆಯ ಕೆಲಸ ಮಾಡಿದ್ದೆ. ಇದಕ್ಕಾಗಿ ಇವನನ್ನು ಕಲ್ಲು ಕಟ್ಟಿ ಬಾವಿಯಲ್ಲಿ ಜಿಗಿಸಿಬಿಡಿ. ಬೇಡ ಪ್ರಭು, ಇವನಿಗೆ ಬೇಡ, ನನ್ನನ್ನು ಕೊಲ್ಲಿ. ಬೇಡ ಪ್ರಭು, ಇವನನ್ನು ಕೊಲ್ಲಬೇಡಿ, ನನ್ನನ್ನು ಕೊಲ್ಲಿ. ನಾನು ಪ್ರಭು. ನಿಲ್ಲಿ, ಇವರೇನು ಮೂರ್ಖರ? ಸಾಯಲು ಮುಂದೆ ಬರ್ತಿದ್ದೇನೆ, ನಾನು ಮಾತಾಡಿಕೊಂಡು ಬರ್ತೇನೆ. ಏಕಪ್ಪ, ಜೀವನ ಮೇಲೆ ಆಸೆ ಇಲ್ವಾ? ಸಾಯಲು ಮುಂದೆ ಬರ್ತಿದ್ದೀರಾ? ಆ ಬಾವಿಯಲ್ಲಿ ಮೊದಲು
ಮೊದಲು ಬಿದ್ದು ಸತ್ತವರು ರಾಜ, ಮುಂದಿನ ಜನ್ಮದಲ್ಲಿ ರಾಜ, ಎರಡನೇ ಸತ್ತವರು ಮಂತ್ರಿ ಆಗುತ್ತಾರಂತೆ. ಹೌದಾ? ಬನ್ನಿ ನೀಲಿ ಮಂತ್ರಿ, ನನಗೆ ಇವರನ್ನು ನೋಡಲು ಮನಸ್ಸಾಗುತ್ತಿಲ್ಲ. ಇವರನ್ನು ಮನೆಗೆ ಕಳಿಸಿಬಿಡಿ. ರಾಜರೇ, ನೀವು ಅವರ ಬಳಿ ಏನು ಮಾತಾಡಿದ್ದೀರಿ? ಹೌದಾ? ಆ ಬಾವಿಯಲ್ಲಿ ಬಿದ್ದವರು, ಮೊದಲು ಬಿದ್ದವರು ಮುಂದಿನ ಕಾಲದಲ್ಲಿ ರಾಜರಾಗುತ್ತಾರಂತೆ. ಎರಡನೇ ಸಾರಿ ಬಿದ್ದವರು ಹಾಗೂ ಮಂತ್ರಿ ಆಗುತ್ತಾರಂತೆ. ಬಾ, ನಾವು ರಾಜ ಮತ್ತು ಮಂತ್ರಿ ಮುಂದಿನ ಕಾಲದಲ್ಲಿ ಆಗೋಣ ಬನ್ನಿ. Very happy to share my hostel experience with you all today. I have been staying in hostel for the past 3 years. I joined hostel when I was in 6th grade. Initially, it was very challenging to me to adjust the new environment. Slowly, the hostel became a place that I began to love and enjoy. One of the biggest benefits of a hostel life is opportunity to meet people from different places. ನಾನು ಈ ಹಾಸ್ಟೆಲ್ಗೆ ಬಂದ ಕ್ಷಣ ಮತ್ತು ಇಲ್ಲಿಂದ ಹೋಗುವ ಕ್ಷಣ ನನ್ನ ನೆನಪಿನಲ್ಲಿ ಸದಾ ಉಳಿಯುತ್ತದೆ. ನಮ್ಮ ಹಾಸ್ಟೆಲ್ ಜೀವನದಲ್ಲಿ ನಾವು ನಮ್ಮ ಜೀವನದ ಪ್ರಮುಖ ಪಾಠವನ್ನು ಕಲಿಯುತ್ತೇವೆ. ದಿನಾಗಲೂ ಬೇಗನೆ ಎಚ್ಚರಿಕೊಳ್ಳುವುದು, ನನ್ನ ಬಟ್ಟೆಯನ್ನು ನಾನೇ ಒಗೆಯುವುದು ಮತ್ತು ಮನೆಯಿಂದ ದೂರವಿದ್ದು ನನ್ನ ಮೊದಲ ಅನುಭವವಾಗಿತ್ತು. ಚಿಲುಮೆ 2025 ಓವರ್ ಚಾಂಪಿಯನ್ಸ್ ಗೋಸ್ ಟು ಲೋಯಲಾ ಪೈರೇಟ್ಸ್. Samarth and team, kindly come on the stage. ಯಾರು ಹೇಳ್ಬೋದಾ? ಎಸ್ ಮ್ಯಾಮ್. ಶಿವಲಿಂಗ 10ನೇ ಕ್ಲಾಸ್. ಶಿವಲಿಂಗ ಬೆಸ್ಟ್ ಔಟ್ ಗೋಯಿಂಗ್ ಹಾಸ್ಟೆಲರ್.
ಮಾಡ್ತೇವೆ. ಯಾಕಂದರೆ ಮನೆಯಲ್ಲಿ ಎಲ್ಲ ಸವಲತ್ತುಗಳನ್ನು ನಾವು ಕೊಡ್ತೇವೆ, ಪ್ರೀತಿ ಮಾಡ್ತೇವೆ, ಊಟ ಕೊಡ್ತೇವೆ. ಅದೇ ಹಾಸ್ಟೆಲ್ ನಾವು ಬಹಳ ಯೋಚನೆ ಮಾಡ್ತೇವೆ ಮಕ್ಕಳನ್ನು ಎಲ್ಲಿ ಕಳಿಸ್ಬೇಕಂತೇಳಿ. ಆದರೆ ನಾವು ಯಾವಾಗ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೇವೆ, ಮಕ್ಕಳಿಗೆ ಪ್ರತಿಭೆಗಳನ್ನು ಗುರುತಿಸಿ ಅವುಗಳನ್ನು ಬೆಳೆಸಲಿಕ್ಕೆ ಅವಕಾಶ ಕೊಡ್ತೇವೆ, ಯಾವತ್ತೂ ಮಕ್ಕಳು ಹಿಂದೆ ಸರಿಯಲ್ಲ. ಜೀವನದಲ್ಲಿ ಕಷ್ಟವನ್ನು ಎದುರಿಸಿ ಮುಂದೆ ಬರ್ತಾರಂತ ಈ ಹಾಸ್ಟೆಲೇ ಸಾಕ್ಷಿ. ಇವತ್ತು ಈ ಮಕ್ಕಳು ತಮ್ಮ ಪ್ರತಿಭೆಗಳನ್ನು out of your families, you're staying here. When you're in the families, you've lived for many years, and when you move out of your families, be it for your works and all, you always remember the places where you lived. Right? ನಿಮ್ಮ ಒಂದು ಊಟದ ಕೋಣೆ ಆಗಿರ್ಬೋದು, ಪ್ರಾರ್ಥನೆ ಕೋಣೆ ಆಗಿರ್ಬೋದು ಮನೆಯಲ್ಲಿ, ಅಥವಾ ಓದುವಂಥ ಡೆಸ್ಕ್. ಅದೇ ರೀತಿ ಇಲ್ಲಿ ಹಾಸ್ಟೆಲಲ್ಲಿ ಸೆಲೆಬ್ರೇಟಿಂಗ್ ಹೋಮ್ ಅಂದರೆ ಇದು ನಿಮ್ಮ ಮನೆ ಆಗಿದೆ. ಇಲ್ಲಿರುವಂಥ ಕಾರಿಡಾರ್ ಆಗಿರ್ಬೋದು, ಡಾಮೆಟ್ರಿ ಆಗಿರ್ಬೋದು, ವಾಶ್ರೂಮ್ಗಳಾಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಇವೆಲ್ಲವೂ ನಿಮ್ಮ ಮನೆ ಥರ. ಸೊ ಕೆಲವರು 1 ವರ್ಷ ಇರ್ಬೋದು, ಕೆಲವರು 2 ವರ್ಷ, ಕೆಲವರು 5 ವರ್ಷ, ಕೆಲವರು 6 ವರ್ಷ, ಕೆಲವರು 10 ವರ್ಷ. ಈ 10 ವರ್ಷಗಳಲ್ಲಿ ಈ ಒಂದು ಬಿಲ್ಡಿಂಗಲ್ಲಿ ನೀವು ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಿ. ಪ್ರತಿಯೊಬ್ಬರು ನಾವೆಲ್ಲರೂ ಹಾಸ್ಟೆಲಲ್ಲಿ ಬೆಳೆದವರು. ನಮ್ಗೆ ಯಾವಾಗಲೂ ಆ ಮನೆ ಅಂದ ತಕ್ಷಣ ನಮಗೆ ಹಲವು ನೆನಪುಗಳು ಬರ್ತವೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ನೆನಪುಗಳನ್ನು ಮೆಲುಕು ಹಾಕುವಂಥ ಒಂದು ಸಂದರ್ಭ ಇದೆ. ಹಾಸ್ಟೆಲ್ ಡೇ ಅಂದರೆ ನಮ್ಮ ಮನೆಯ ನೆನಪನ್ನು ತರುವಂಥದ್ದು. ನಮಗೆ ಹಾಸ್ಟೆಲ್ ನಮ್ಮ ಮನೆ. ಎರಡನೇದಾಗಿ ಎರಡನೇ ವಿಷಯವನ್ನು ನಾವು ಇವತ್ತು ಆಚರಿಸಬೇಕು. ಏನಂದರೆ ಹಾಸ್ಟೆಲ್ ಡೇ ಅಂದರೆ ಬಿಲ್ಡಿಂಗ್ ಲೈಫ್ ಲಾಂಗ್ ಫ್ರೆಂಡ್ಶಿಪ್. I also wish to thank for Nancy Fernandez, Director of Loyola School Study Home, Principal of Loyola School CBSE Sindhi. Thank you, dear Father. Thank you, teachers, for coming to this occasion. I also show my gratitude by thanking Mr. Suresh and Mrs. Annapurna, who always works for the well-being of the hostel students. Thank you, Mr. Suresh and Mrs. Annapurna. I also thank to my dear friends who made this program as a successful event. Once again, thank you, honored representative. ದೇವರು ನಮ್ಮ ಮೇಲೆ ಎಲ್ಲ ಆಶೀರ್ವಾದವನ್ನು ತೋರಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ನಮ್ಮ ದೇವರುಗಳನ್ನು ನಾವು ನೆನೆಸಿಕೊಳ್ಳೋಣ. ಪ್ರತ್ಯೇಕವಾಗಿ ಈ ಒಂದು ಸಮಯಕ್ಕಾಗಿ ಎಲ್ಲರೂ ಒಂದೇ ಕುಟುಂಬದ ಹಾಗೆ ಇಲ್ಲಿ ನಾವು ಬಂದು ಸೇರಿದ್ದೇವೆ. ಆಹಾರವು ನಮಗೆ ಬರೀ ದೈಹಿಕ ಶಕ್ತಿಯನ್ನಲ್ಲದೆ ನಮಗೆ ಒಳ್ಳೆಯ ಆರೋಗ್ಯ, ಮನಃಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸೋಣ.